ಇಷ್ಟಪಡ್ತೀರಾ? We have all of your lovely fans out here, so 1-2 words to the audience, please. ಎಲ್ಲರಿಗೂ ನಮಸ್ತೆ. ಖುಷಿ ಇದೆ, ಒಂದು ನಡೀತಾ ಇರೋದು ಏನಿದೆ, ಇನಾಗ್ರೇಷನ್ ಚೆನ್ನಾಗಿದೆ ಎಲ್ಲ, ಆದರೆ ಯಾರಿಗೂ ಇಲ್ಲಿ ಬರೋ ಅವಶ್ಯಕತೆ ಬರೋದು ಬೇಡ. ಫಸ್ಟ್ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಂಸ್ಥೆ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ಬಟ್ it is always not something that goes well with anyone. Treatment is fantastic, that I can assure you, but ಯಾರಿಗೂ ಅದು ಬರದೇ ಇರಲಿ ಅಂತ ಫಸ್ಟ್ ಕೇಳ್ಕೊಳ್ತಾ, ಹಾಗೇನೆ ಒಂದು ರೌಂಡ್ ಹೋಗ್ಬಂದೆ ಈಗ ಹೊರಗಡೆ. ಏನು ಸ್ಪೆಷಲ್ ಅಂತ ಕೇಳಿದೆ ಆ್ಯಕ್ಚುಲಿ ನಾನು ಎಕ್ವಿಪ್ಮೆಂಟು. ಮೊದಲನೇದಾಗಿ ನನಗೆ ಆಲ್ ಓವರ್ ಇಂಡಿಯಾ ಜಸ್ಟ್ ಅಬೌಟ್ 3 or 4 ಎಕ್ವಿಪ್ಮೆಂಟ್ಸ್ ಆದಾರೆ ಅಂತ ಹೇಳಿದ್ರು. ದಟ್ ಇಸ್ ಆಲ್ಸೋ ಇನ್ ಡೆಲ್ಲಿ ಅಂಡ್ ಸಮ್ವೇರ್ ಎಲ್ಸ್. ಆ ಪ್ರೈಸ್ ಕೇಳಿ ನನಗೆ ಶಾಕ್ ಆಗೋಯ್ತು. ಮೆಡಿಕಲಲ್ಲಿ ಒಂದು ಸ್ಕ್ಯಾನಿಂಗ್ ಮಷಿನ್ ಇಷ್ಟು ಇರುತ್ತಾ ಅಂದ್ಬಿಟ್ಟು. ಸಮ್ ಒನ್ who's taken the initiative to get into Bangalore. I'm very happy, sir, that you've taken this initiative. Lot more people deserve to get cured. Lot of people deserve good health. ಹಾಗೆ ನೀವು ಒಂದು ಹೇಳಿದ್ರಿ, ಅದೇನೋ ಸ್ಮೋಕಿಂಗ್ ಬಗ್ಗೆ ಹೇಳಿ ನಮ್ಮಂತವ್ರು. ಸರ್, ನಾನು ಸೇದಲ್ಲ ಸರ್, ಅಲ್ಲ ಹಾಗಂತ ನಿಮ್ಮಲ್ಲೇ ಎಷ್ಟೋ ಡಾಕ್ಟ್ರುಗಳು ಸೇರಲ್ಲ ಅಂತ ಅಲ್ವಲ್ಲ. ಅಲ್ಲೇ ನೋಡಿದೆ ಒಂದು ಸ್ಮೋಕಿಂಗ್ ಯೂನಿಟ್ ಅಂತ ಇದೆ. I'm just kidding. No, all I can do is I totally believe, sir, that education or intention has to be personal. ಅದು ವ್ಯಕ್ತಿಗಳಿಗೆ ಬರಬೇಕು, ನಾವು ಹೇಳ್ಕೊಟ್ಟು ಬರೋದಲ್ಲ. I'm very sure that everybody, along with good career, money, we all want good and great health also. That is personal. ನಿಮಗೆ ಒಳ್ಳೆ ಆರೋಗ್ಯ ಬೇಕು ಅಂದರೆ ಕೇರ್ ತಗೊಳ್ಳಿ, ಇಲ್ಲ ಅಂದರೆ ಹಾಸ್ಪಿಟ್ಲ್ ಇದೆ, ಇಲ್ಲಿಗೆ ಬನ್ನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಸಮಥಿಂಗ್ ಲೈಕ್ ದಿಸ್, ನಾನು ಒಂದು ಕೆಲವು ತಿಂಗಳ ಹಿಂದೆ ಇನ್ನೊಂದು ಯಾವುದೋ ಹಾಸ್ಪಿಟಲ್ಗೆ ಹೋಗಿದ್ದೇನೆ. ಕಿಡ್ಸ್ ವರ್ ಗೆಟಿಂಗ್ ಕ್ಯೂರ್ಡ್, ಲಾಟ್ ಆಫ್ ಕಿಡ್ಸ್ ಕ್ಯಾನ್ಸರ್ ಪೇಷಂಟ್ಸ್. ಟ್ರಸ್ಟ್ ಮೀ, ನಾನು ಅಲ್ಲಿ ಹೋದಾಗ somewhat my heart melted, because ಆ ಮೂಮೆಂಟಲ್ಲಿ ನಮಗೆ ಒಳ್ಳೆ ಆರೋಗ್ಯದ ಒಂದು ಬೆಲೆ ಗೊತ್ತಾಗುತ್ತೆ. ಹೌ ಲಕ್ಕಿ ಎವ್ರಿಒನ್, ಈಚ್ ಒನ್ ಆಫ್ ಯು ಆ್ಯಂಡ್ ಐ ಆರ್ ಟು ಹ್ಯಾವ್ ಅ ಬೆಟರ್ ಹೆಲ್ತ್. Hospitals are definitely not something anybody wants to visit, but then all said and done, if an opportunity or if a situation like that comes, hospital here has provided a great one. And the first machine, Alasanda, how do you pronounce it? MR Linac. I wish the hospital all the best. May each and everyone who come here get cured, go back to their families. These kind of hospitals assure greater unity among the families. So I hope anyone who comes here stay blessed, stay happy, and get back home happy. You know. Thank you for having me here. It's a great one and at a great location. Thank you, sir. Thank you for all this. Super. Sir, one last question. In fact, ನಮಸ್ಕಾರ, ನಾನು ಡಾಕ್ಟರ್ ಅಜಯ್ ಕುಮಾರ್, HCG ಚೇರ್ಮನ್, ಫೌಂಡರ್. ಈ ದಿನ ನಾವು ಬ್ಯಾಂಗ್ಳೂರು ನಾರ್ತ್ನಲ್ಲಿ ಹೆಬ್ಬಾಳದಲ್ಲಿ ದ ಮೋಸ್ಟ್ ಅಡ್ವಾನ್ಸ್ ಕ್ಯಾನ್ಸರ್ ಸೆಂಟರ್ ಓಪನ್ ಮಾಡಿದ್ವಿ. ಅದಕ್ಕೆ ನಮ್ಮ ಅಭಿನಯ ನಟರಾದರಂಥ ಸಂದೀಪ್ ಬಂದಿದ್ದರು, ಇನಾಗ್ರೇಟ್ ಮಾಡಿದ್ರು. ಆದರೆ ಇದರಲ್ಲಿ ಭಾಳ ಮುಖ್ಯವಾದ್ದೇನು ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ರೈಟ್ ಟೈಮ್ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಬೇಕು. ನನ್ನ ಪ್ರಕಾರ ಫಸ್ಟ್ ಟೈಮ್ ರೈಟ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಮೊದಲನೇ ಸತಿ ಬಂದಾಗ ಅವ್ರಿಗೆ ರೈಟ್ ಟ್ರೀಟ್ಮೆಂಟ್ ಕೊಡಬೇಕು. ಇದರಲ್ಲಿ HCG ಶುರುವಾದಾಗಿಂದ ನಮ್ಮ ಗೋಲ್ ಅದೇ ಇದೆ, ಯಾರಿಗೂ ಟ್ರೀಟ್ಮೆಂಟ್ ಇಲ್ಲ ಅನ್ನಬಾರ್ದು. ನಾನು ಅಮೇರಿಕಾಯಿಂದ ಬಂದು ಇದನ್ನು ಶುರು ಮಾಡಿದಾಗ ನಮ್ಮ ಇಂಡಿಯಾ ದೇಶದಲ್ಲಿ ಅಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಡ್ವಾನ್ಸ್ ಆಗಿರಲಿಲ್ಲ, ಮುಂದೆ ಬಂದಿರಲಿಲ್ಲ. ಕ್ಯಾನ್ಸರ್ ಅಂದರೆ ಟ್ರೀಟ್ಮೆಂಟ್ಗೆ ಎಷ್ಟೋ ಜನ ಭಯಪಡೋರು ಕ್ಯಾನ್ಸರ್ ಬದಲು. ಯಾತಕ್ಕೆ ಅಂದರೆ ಆ ಥರ ಟ್ರೀಟ್ಮೆಂಟ್ ಇತ್ತು, ಕೊಬಾಲ್ಟ್ ಥರ ಟ್ರೀಟ್ಮೆಂಟ್ ಇತ್ತು, ಬೇರೆ ಥರ ಟ್ರೀಟ್ಮೆಂಟ್ ಇತ್ತು, ಸೈಡ್ ಎಫೆಕ್ಟ್ಸಿಂದ ಜಾಸ್ತಿ ಇತ್ತು. ಆದರೆ ಇವಾಗೆಲ್ಲ ಒಂದು ಪರಿವರ್ತನೆ ಆಗಿದೆ, ಚೇಂಜ್ ಆಗಿದೆ. ಯಾವ ರೀತಿ ಚೇಂಜ್ ಆಗಿದೆ ಅಂದರೆ ಹೈ ಟೆಕ್ನಾಲಜಿ, ಪ್ರಿಸಿಷನ್ ಮೆಡಿಸನ್. ಒಬ್ಬರು ಕ್ಯಾನ್ಸರ್ ಪೇಷಂಟ್ ಬಂದರೆ ಅವ್ರಿಗೆ ಯಾವುದು ರೈಟ್ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ಬೋದು ಫಸ್ಟ್ ಟೈಮ್
ಅದನ್ನು ನಾವು ಎಚ್ ಸಿ ಜಿನಲ್ಲಿ ಅನಲೈಸ್ ಮಾಡ್ತೀವಿ. ನಮ್ಮಲ್ಲಿ ಜೆನಾಮಿಕ್ ಲ್ಯಾಬ್ ಇದೆ, ಪ್ರೋಟಿಯೋನಾಮಿಕ್ಸ್ ಲ್ಯಾಬ್ ಇದೆ. ಇದರಿಂದ ಈಚ್ ಪೇಷಂಟ್ ವಿಲ್ ಗೆಟ್ ರೈಟ್ ಟ್ರೀಟ್ಮೆಂಟ್. ಅದರಿಂದ ಏನು ನಮ್ಮ ಗುರಿ ಅಂದರೆ ಕ್ಯಾನ್ಸರ್ ವಾಪಸ್ ಬರಬಾರ್ದು. ದೇರ್ ಶುಡ್ ಬಿ ನೋ ರಿಕರೆನ್ಸ್ ಆಫ್ ಕ್ಯಾನ್ಸರ್. ಕೆಲವು ಡಾಟಾ ಪ್ರಕಾರ ಆಲ್ಮೋಸ್ಟು 40-60% ಕ್ಯಾನ್ಸರ್ ಬರುತ್ತೆ ವಾಪಸ್ಸು ಟ್ರೀಟ್ ಆದಮೇಲೆ. ಆದರೆ 20%ಇಂದ ಕಡಿಮೆ ಬರಬೇಕು. ಅದು ಎಚ್ ಸಿ ಜಿ ಗುರಿ. ಅದನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ನಮ್ಮ ಪರ್ಸೆಂಟೇಜ್ ಕಮ್ಮಿ. ಇದೇ ರೀತಿ ಕ್ಯಾನ್ಸರ್ ಯಾತಕ್ಕೆ ಬರುತ್ತೆ ಅನ್ನೋದು ರಿಸರ್ಚ್ ಮಾಡಿ ತಿಳ್ಕೊಬೇಕು. ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಇವಾಗ 1 in 9 ಬರ್ತಾ ಇದೆ. ಯಾತಕ್ಕೆ ಈ ಥರ ಜಾಸ್ತಿ ಆಗ್ತಾ ಇದೆ? ಅದು ಅಲ್ಲದೆ 40ರಿಂದ 60 ವರ್ಷದವ್ರಿಗೆ ಜಾಸ್ತಿ ಬರ್ತಾ ಇದೆ. ನಾವೆಲ್ಲ ಓದಬೇಕಾದ್ರೆ ಮೆಡಿಕಲ್ ಕಾಲೇಜ್ದಲ್ಲಿ ವಯಸ್ಸಾದವ್ರಿಗೆ ಮಾತ್ರ ಕ್ಯಾನ್ಸರ್ ಬರ್ತಿದ್ದೀವಿ ಅಂತ. ಆದರೆ ಅಲ್ಲ, ಅದು ನಿಜ ಅಲ್ಲ. ಇವಾಗ ಎಲ್ಲ ಬರ್ತಾ ಇರೋದ್ರಿಂದ ಇನ್ನೂ ಇದರಲ್ಲಿ ಸಂಶೋಧನೆ ಮಾಡಬೇಕು, ರಿಸರ್ಚ್ ಮಾಡಿ. ಇವಾಗ ಎನ್ವೈರ್ಮೆಂಟು, ಪರಿಸರದಿಂದ ಯಾಕೆ ಥರ ಬರ್ತಾ ಇದೆ? ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್. ಆ್ಯಕ್ಟಿವ್ ಸ್ಮೋಕಿಂಗ್ ಆ್ಯಂಡ್ ಪ್ಯಾಸಿವ್ ಸ್ಮೋಕಿಂಗ್. ಅದಕ್ಕೆ ಈ ರೀಸೆಂಟಾಗಿ ನಾನು ಮೈಸೂರು ಸಿಟಿ ಕಮಿಷನರ್ ಆಫೀಸ್ನಲ್ಲಿ ಮೈಸೂರು ಆಲ್ ದ ಮೈಸೂರು ಪೊಲೀಸ್ ಆಫೀಸರ್ಸ್ಗೆ ಒಂದು ಟಾಕ್ ಕೊಟ್ಟೆ. ಏನಂತ ಟಾಕು? ಹೌ ಟು ಮೇಕ್ ಬ್ಯಾಂಗ್ಳೂರ್, ಮೈಸೂರು ಸ್ಮೋಕ್ ಫ್ರೀ. ಯಾವ ರೀತಿ ನಾವು ಇವಾಗ ರೆಸ್ಟೋರೆಂಟ್ಗೆ ಹೋದರೆ ಎಲ್ಲ ಸ್ಮೋಕ್ ಇರುತ್ತೆ ರಾತ್ರಿ ಹೊತ್ತು. ಇಟ್ ಇಸ್ ನಾಟ್ ಅಲೌಡ್, ಇಟ್ ಇಸ್ ನಾಟ್ ಲೀಗಲ್. ಅದಕ್ಕೆ ನಾವು ಸ್ಮೋಕಿಂಗ್ನ ಕಮ್ಮಿ ಮಾಡಬೇಕು, ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದ್ರೆ ಸುಮಾರು 40% ಕ್ಯಾನ್ಸರ್ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಗೆ ಒಳ್ಳೆಯದು, ನಮ್ಮ ಎಚ್ ಸಿ ಜಿ ಬರೋ ಕ್ಯಾನ್ಸರ್ ಪೇಷಂಟ್ಸು ಕಡಿಮೆ ಆಗಲಿ ಅಂತ. ಆದರೆ ಕ್ಯಾನ್ಸರ್ ಬರೋರಿಗೆ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ಪ್ರಿವೆನ್ಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಶಿಬಿರಗಳನ್ನು ಮಾಡ್ತೀವಿ. ಇದರಿಂದ ನಾವು ಎಷ್ಟೋ ಜನಕ್ಕೆ ಮೊದಲನೇ ಹಂತದಲ್ಲೇ ಕ್ಯಾನ್ಸರ್ ಕಂಡುಹಿಡಿತೀವಿ. ಆಮೇಲೆ ಕ್ಯಾನ್ಸರ್ ಸರ್ಜರಿ ಹಿಂದೆ ಮಾಡ್ತಾ ಇದ್ವಲ್ಲ, ಮೇಜರ್ ಸರ್ಜರಿ, ಬ್ರೆಸ್ಟ್ ಸರ್ಜರಿ ರಿಮೂವ್ ಮಾಡಿಬಿಡೋದು, ವಾಯ್ಸ್ ಬಾಕ್ಸರ್ ರಿಮೂವ್ ಮಾಡೋದು, ಇದು ಬ್ಯಾಕ್ ಕೊಡೋದು, ಅವೆಲ್ಲ ಇವಾಗ ಮಾಡೋದಿಲ್ಲ. ಪ್ರಿಸಿಷನ್ ಸರ್ಜರಿ, ಪ್ರಿಸಿಷನ್ ಟ್ರೀಟ್ಮೆಂಟ್, ಗುಡ್ ಕ್ವಾಲಿಟಿ ಆಫ್ ಲೈಫ್. ಜನ ಅಲ್ಲಿ ನೀವು ಕ್ಯಾನ್ಸರ್ ಪೇಷಂಟ್ ಓಡಾಡ್ತಾ ಇದ್ರೆ ಗೊತ್ತಾಗಬಾರ್ದು ನೀವು ಕ್ಯಾನ್ಸರ್ ಪೇಷಂಟ್ ನಾರ್ಮಲ್ ಪೇಷಂಟ್. ಆ ಥರ ನಾವು ನೋವಿಗೆ ಯಾವ ಥರ ಟ್ರೀಟ್ ಮಾಡ್ಬೋದು, ಇದನ್ನೆಲ್ಲ ನಾವು ಎಚ್ ಸಿ ಜಿ ಎಸ್ ಬಿನ್ ಇನ್ ದ ಫೋರ್ ಫ್ರಂಟ್. ನಮ್ಮ ವಿಚಾರ ಹಾರ್ವರ್ಡ್ ಸ್ಕೂಲ್ನಲ್ಲೂ ಬರೆದಿದ್ದಾರೆ. ಇದರಿಂದ ನಾವು ಈ ಥರ ಒಂದು ಹೊಸ ಕ್ಯಾನ್ಸರ್ ಸೆಂಟರ್ ಮಾಡಿ ಇಲ್ಲಿ MR ಲೀನಾಕ್ ತಂದಿದ್ದೀವಿ. ಇದರಿಂದ ಏನಾಗುತ್ತೆ, ಪ್ರಿಸಿಷನ್ ಮೆಡಿಸನ್, ಕ್ಯಾನ್ಸರ್ ಪೇಷಂಟ್ಸ್ಗೆ ರೈಟ್ ಟ್ರೀಟ್ಮೆಂಟ್, ಸೈಡ್ ಎಫೆಕ್ಟ್ ಇಲ್ಲದೆ ಕೊಟ್ಟು ಒಳ್ಳೆ ರಿಸಲ್ಟ್ ಬರೋಂಗೆ ಮಾಡ್ತೀವಿ. ಇದರಲ್ಲಿಂದ ಇಲ್ಲಿ ಬೆಂಗಳೂರು ಜನಕ್ಕೆ, ಬೆಂಗಳೂರು ಸುತ್ತಮುತ್ತ ಇರೋ ಜನಕ್ಕೆ, ಅದು ಅಲ್ಲದೆ ಇಂಟರ್ನ್ಯಾಷನಲ್ ಪೇಷಂಟ್ಸು ನಮ್ಮ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನೊಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.